ನಮಸ್ಕಾರ ಎಲ್ರು ಹೇಗಿದ್ದೀರಾ? ಎಲ್ರು ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಬೆಳಗ್ಗೆ ಬೇಗ ಎದ್ದು ರೆಡಿಯಾಗಿ ಈಗ ಒಂದು 5 ಗಂಟೆ ಆಗಿದೆ. ಬಸ್ ಸ್ಟ್ಯಾಂಡ್ ಬಂದಿದ್ದೀವಿ. ನೋಡಿ, ನಮ್ಮ ಬಿಜಾಪುರ ಬಸ್ ಸ್ಟ್ಯಾಂಡ್ ಈ ತರ ಇದೆ. ಬಸ್ ಇನ್ನೂ ಬರೋದು ಲೇಟ್ ಇತ್ತು, ಅದಕ್ಕೋಸ್ಕರ ಒಂದು ವಿಡಿಯೋ ಮಾಡೋಣ ಅಂತ ಮಾಡ್ಕೊಂಡೆ. ನಾವಿವತ್ತು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತಂದ್ರೆ ಯಾದಗಿರಿಯಲ್ಲಿರುವ ಮೈಲಾಪುರ ಮಲ್ಲಯ್ಯ ಅಂತ ದೇವಸ್ಥಾನ. ಆ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ತುಂಬಾ ಪ್ರಸಿದ್ಧವಾದ ದೇವಸ್ಥಾನ ಅದು. ಹಾಗಾಗಿ ಬಸ್ ಬಂದಿತ್ತು. ಬಸ್ ನಲ್ಲಿ ಕುಂತ್ಕೊಂಡು ನೋಡಿ, ಈಗ ತಾನೇ ಬೆಳಕಾಗಿದೆ. ಅವಾಗ್ಲೇ ಚಳಿನೂ ತುಂಬಾ ಇತ್ತು. ಹೀಗಾಗಿ ನನ್ನ ಶಾಲು, ನನ್ನ ಮಗನಿಗೆ ಸ್ವೆಟ್ರು ಎಲ್ಲ ಹಾಕಿದ್ದೆ. ನೋಡಿ ಯಾವ ತರ ಕುಂತ್ಕೊಂಡಿದ್ದಾನೆ. ಫುಲ್ ಚಳಿ ಹಿಡಿತಾ ಇತ್ತು. ಹಾಗೆ ಬಿಜಾಪುರಿಂದ ಯಾದಗಿರಿ 200 ಕಿಲೋಮೀಟರ್ ಇತ್ತು. ತುಂಬಾನೇ ಲಾಂಗ್ ಜರ್ನಿ ಇರೋದ್ರಿಂದ ವಿಡಿಯೋ ನೋಡೋಕ್ಕೆ ತುಂಬಾನೇ ಬೇಜಾರಾಗುತ್ತೆ ಅಂತ ನಾನು ಸ್ವಲ್ಪ ಶಾರ್ಟ್ ಆಗಿ ವಿಡಿಯೋ ಹಾಕ್ತಾ ಇದ್ದೀನಿ. ಹಾಗೆ ಯಾರೆಲ್ಲ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಹಾಗೆ ಅಲ್ಲಿಗೆ ಹೋದ್ಮೇಲೆ ನನಗೆ ಏನೆಲ್ಲ ಗೊತ್ತಿದೆ ಅಲ್ಲಿನ ಮಾಹಿತಿ ಅದನ್ನೆಲ್ಲ ತಿಳಿಸ್ತೀನಿ. ನೋಡಿ, ಯಾದಗಿರಿ ಜಿಲ್ಲೆಯ ಮೈಲಾಪುರ ಮಲ್ಲಯ್ಯಗೆ ಬಂದೇ ಬಿಟ್ವಿ. ಇನ್ನು ಮುಂದೆ ಇದೆ ದೇವಸ್ಥಾನ. ನೋಡಿ, ಜನ ಎಲ್ಲ ಹೋಗ್ತಾ ಇದ್ದಾರೆ. ಹಾಗೆ ಇಲ್ಲಿರೋ ಮೈಲಾರ ಲಿಂಗೇಶ್ವರ ತಿರುಪತಿಯಲ್ಲಿರೋ ತಿಮ್ಮಪ್ಪನ್ಗೆ ಶಾಪ ಕೊಡ್ತಾನಂತೆ. ಇದರ ಬಗ್ಗೆ ಒಂದು ದೊಡ್ಡ ಪುರಾತನ ಕತೆ ಇದೆ. ನೋಡಿ, ಇನ್ನು ದೂರ ಇದೆ ದೇವಸ್ಥಾನ. ದೇವಸ್ಥಾನದ ಒಳಗಡೆ ಹೋದ್ಮೇಲೆ ನಾನು ಈ ಕತೆನ ಸಂಪೂರ್ಣವಾಗಿ ಹೇಳ್ತೀನಿ ನಿಮ್ಗೆ. ಇಲ್ಲಿನ ಇನ್ನೊಂದು ವಿಶೇಷತೆ ಏನಪ್ಪಾ ಅಂತಂದ್ರೆ, ಇಲ್ಲಿ ಹೋದ ತಕ್ಷಣ ನಾವು ಗಂಗಾ ಸ್ನಾನನ ಮಾಡ್ಬೇಕು. ನಾವು ಮೊದಲು ಹೊಳೆಗೆ ಹೋದ್ವಿ. ನೋಡಿ ಯಾವ ತರ ಇದೆ ಹೊಳೆ. ನೋಡಿ, ದೂರದಿಂದ ಬೆಟ್ಟ ಗುಡ್ಡ ಯಾವ ತರ ಕಾಣುತ್ತೆ. ತುಂಬಾ ಚಳಿಯಲ್ಲಿ ಬಸ್ನಲ್ಲಿ ಕುಂತ್ಕೊಂಡು ಬಂದಿದ್ವಿ. 12 ಗಂಟೆ ಆಯ್ತು ನಾವು ಬಂದ್ಮೇಲೆ. ನೋಡಿ, ಇಲ್ಲೆಲ್ಲ ಪ್ರಶಾಂತವಾಗಿತ್ತು ಜಾಗ. ಎಲ್ರು ಈಜಾಡ್ತಾ ಇದ್ರು. ನಾವು ಒಂದ್ ಕಡೆ ಕುತ್ಕೊಂಡು, ನನ್ ಮಗ ಅಂತೂ ಫುಲ್ ಕೀಟ್ಲೆ ಮಾಡ್ತಾ ಇದ್ದ. ತಣ್ಣೀರಿನಲ್ಲಿ ಸ್ನಾನ ಮಾಡೋದು ಅಂತಂದ್ರೆ ಅವನಿಗೆ ತುಂಬಾ ಭಯ. ಹೀಗಾಗಿ ಮಾಡ್ಬಾ ಅಂತ ಕುಂಡ್ಸಿದ್ರೆ ನನ್ ಜೊತೆ ಜಗಳ ಮಾಡ್ತಾ ಇದ್ದ ಅವನು. ನಾನೇ ಮಾಡ್ತೀನಿ ನೀನ್ ಮಾಡಿಸ್ಬೇಡ ಅಂತ ಹೇಳ್ತಾ ಇದ್ದ. ಹಾಗೆ ಸುಮ್ನೆ ಒಂದು ವಿಡಿಯೋ ಮಾಡ್ಕೊಂಡೆ ಒಂದು. ಸ್ನಾನ ಎಲ್ಲ ಮಾಡಿ ಫುಲ್ ರೆಡಿ ಆದ್ವಿ ದೇವಸ್ಥಾನ ಒಳಗೆ ಹೋಗ್ಬೇಕು ಅಂತ. ಈಗ ಊರಿಂದ ಬಂದ್ಬಿಟ್ವಿ ಮೈಲಾಪುರ್ಗೆ. ಆದ್ರೆ ಇಲ್ಲಿಂದ ಬಸ್ ಸಿಗೋದು ತುಂಬಾನೇ ಕಷ್ಟ ಇದೆ. ಹೋಗ್ಬೇಕಂತಂದ್ರೆ ತುಂಬಾನೇ ಸರ್ಕಸ್ ಮಾಡ್ಬೇಕನ್ಸುತ್ತೆ. ಹಾಗೆ ಹೆಣ್ಮಕ್ಳಿಗೆ ಇನ್ನೊಂದ್ ತಿಂಗಳಲ್ಲಿ ಉಚಿತ ಪ್ರಯಾಣನು ಕ್ಯಾನ್ಸಲ್ ಮಾಡ್ತಾರೆ. ಈ ಯೋಜನೆಯಿಂದ ಒಂದ್ ಕಡೆ ಬಡವರಿಗೆ ತುಂಬಾನೇ ಹೆಲ್ಪ್ ಆಗಿತ್ತು, ಇನ್ನೊಂದ್ ಕಡೆ ಸ್ಟೂಡೆಂಟ್ ಗಳಿಗೆ ತುಂಬಾನೇ ಪ್ರಾಬ್ಲಮ್ ಆಗಿತ್ತು. ಅಂತೂ ಈ ಸ್ಕೀಮ್ ನ ಕ್ಲೋಸ್ ಮಾಡೋ ಮೂಮೆಂಟ್ ನಲ್ಲಿದ್ದಾರೆ. ನಡೀರಿ ದೇವಸ್ಥಾನದ ಒಳಗಡೆ ಹೋಗೇ ಬಿಡೋಣ. ಇನ್ನು ಶಿವನ ಇನ್ನೊಂದು ರೂಪವೇ ಮೈಲಾರ ಲಿಂಗೇಶ್ವರ. ಈ ಮೈಲಾರ ಲಿಂಗೇಶ್ವರನೇ ಮಹಾರಾಷ್ಟ್ರದಲ್ಲಿ ಪೂಜಿಸಲ್ಪಡುವ ಖಂಡೋಬನಾಗಿದ್ದಾನೆ. ಮಹಾರಾಷ್ಟ್ರದಲ್ಲಿ ಪ್ರಚಲಿತನಾಗಿರುವ ಈ ಖಂಡೋಬನೇ ಆಂಧ್ರ ಪ್ರದೇಶದಲ್ಲಿ ಮಲ್ಲಪ್ಪನಾಗಿದ್ದಾನೆ. ಮೈಲಾರ ಲಿಂಗನಿಗೂ ತಿರುಪತಿ ತಿಮ್ಮಪ್ಪನಿಗೂ ಎಂತಹ ನಂಟಸ್ತಿಕೆ. ಮೈಲಾರನ ಭಕ್ತರು 7 ಕೋಟಿ ಅಂತ ಕೂಗುವುದು ಯಾಕೆ? ಕಾರ್ಣಿಕ ಭವಿಷ್ಯ ನುಡಿಯುವ ಗೊರವಯ್ಯ ಯಾರು? ತಿಮ್ಮಪ್ಪನಿಗೆ ಅವನ ಭಕ್ತರು ಗೋವಿಂದ ಗೋವಿಂದ ಅಂತ ಕೂಗುವುದು ಯಾಕೆ? ಇಂತಹ ಪ್ರಶ್ನೆಗಳಿಗೆ ನಾನು ಈ ವಿಡಿಯೋದಲ್ಲಿ ಉತ್ತರ ಹೇಳ್ತಾ ಹೋಗ್ತೀನಿ. ಈ ವಿಡಿಯೋನ ಸ್ವಲ್ಪನೂ ಸ್ಕಿಪ್ ಮಾಡದೆ ನೋಡಿ. ಹಾಗೆ ನೀವೇನಾದ್ರೂ ಮಲ್ಲಯ್ಯನ ಭಕ್ತರಾಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂತೀರಾ. ಅಂಡ್ ನಮ್ಮ ವಿಡಿಯೋನ ಸಂಪೂರ್ಣವಾಗಿ ನೋಡಿ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ವಿಜಯನಗರ ಜಿಲ್ಲೆಯ ಹರಪನಹಳ್ಳಿ ಪಟ್ಟಣದ ಹೊರವಲಯದಲ್ಲಿರುವ ಮೈಲಾರ ಗೊರವಯ್ಯ ಕಾರ್ಣಿಕವನ್ನ ನುಡಿಯುತ್ತಾನೆ. ಪ್ರತಿ ವರ್ಷ ನುಡಿಯುವ ಕಾರ್ಣಿಕಕ್ಕೆ ಇಡೀ ರಾಜ್ಯವೇ ಕೂತು ಕಾಯುತ್ತಿರುತ್ತದೆ. ಈ ಕಾರ್ಣಿಕ ಇಡೀ ವರ್ಷದ ಭವಿಷ್ಯವನ್ನು ತಿಳಿಸುತ್ತದೆ. ಅದರಲ್ಲೂ ಈ ವರ್ಷ ಚುನಾವಣೆಯಲ್ಲಿ ಕಾರ್ಣಿಕ ಏನಾಗಬಹುದೆಂದು ಭಕ್ತರು ಸೇರಿದಂತೆ ಜನರು ಕಾಯುತ್ತಾ ಕುಳಿತಿದ್ದಾರೆ. ಪ್ರತಿ ವರ್ಷದಂತೆ ಈ ವರ್ಷವೂ ಮೈಲಾರದಲ್ಲಿ ಗೊರವಯ್ಯ ಬಿಲ್ಲನ್ನು ಏರಿ ಕಾರ್ಣಿಕ ನುಡಿಯುತ್ತಾರೆ. ಲಕ್ಷಾಂತರ ಜನ ಸೇರಿದ್ದರೂ ಕೊರವಯ್ಯ ಬಿಲ್ಲನ್ನು ಏರಿದ ತಕ್ಷಣ ಜನಸ್ತೋಮ ಶಾಂತವಾಗಿ ಬಿಡುತ್ತದೆ. ಕೊರವರು ಮೈಲಾರ ಲಿಂಗನ ಪರಮ ಭಕ್ತರು. ಧಾರ್ಮಿಕ ಪರಂಪರೆಯನ್ನು ಪಡೆದಂತಹ ಈ ಕಲಿಯು
ಉಪ್ಪಾರರು, ನಾಯಕರು ಹಾಗೂ ಗಿರಿಜನರಲ್ಲಿ ಕಂಡುಬಂದರೂ ಸಹ ಹೆಚ್ಚು ಪ್ರಚಲಿತದಲ್ಲಿರುವುದು ಕುರುಬ ಜನಾಂಗದಲ್ಲಿ. ಕೊರವರಲ್ಲಿ ಕೆಲವರು ಮೈಲಾರ ಲಿಂಗನಿಗೆ ತಮ್ಮನ್ನು ತಾವು ಅರ್ಪಿಸಿಕೊಂಡಿರುತ್ತಾರೆ. ಇದನ್ನ ಕೆಲವರು ಹೊರೆ ಹೊರುವುದು ಎಂದು ಕರೆಯುತ್ತಾರೆ. ಇನ್ನು ಕೆಲವರು ದೇವರನ್ನು ಹೊರುವುದು ಎಂದು ಕರೆಯುತ್ತಾರೆ. ಸಂತಾನ ವೃದ್ಧಿ, ಕಷ್ಟ ಪರಿಹಾರಕ್ಕೆ ಈ ಹರಕೆಯನ್ನ ಮಾಡಿಕೊಳ್ಳುತ್ತಾರೆ. ಮೈಲಾರ ಲಿಂಗ ಹಿಂದೂ ದೇವತೆ ಶಿವನ ಸ್ವರೂಪವಾಗಿದೆ. ಶಿವನು ಮಲ್ಲಾಸುರನನ್ನು ಸಂಹರಿಸಲು ಮೈಲಾರ ಲಿಂಗನಾಗಿ ಹುಟ್ಟಿದನು ಎಂದು ಪ್ರತೀತಿ ಇದೆ. ಉತ್ತರ ಕರ್ನಾಟಕದಲ್ಲಿ ಬಹಳಷ್ಟು ಜನರ ಮನೆ ದೇವರು ಈ ಮೈಲಾರ ಲಿಂಗೇಶ್ವರನಾಗಿದ್ದಾನೆ. ಕೊರಗಯ್ಯ ಅಥವಾ ಕ್ವಾರಪ್ಪ ನುಡಿಯುವ ಭವಿಷ್ಯವನ್ನು ಹೆಚ್ಚಾಗಿ ಉತ್ತರ ಕರ್ನಾಟಕ, ಆಂಧ್ರಪ್ರದೇಶ, ಕಲ್ಯಾಣ ಕರ್ನಾಟಕ ಹಾಗೂ ಮಹಾರಾಷ್ಟ್ರದ ಜನರು ತುಂಬಾನೇ ನಂಬಿದ್ದಾರೆ ಹಾಗೂ ಇದರ ಮೇಲೆ ಅತಿಯಾದ ಭಕ್ತಿ ಕೂಡ ಇದೆ. ಜಾತ್ಯತೀತವಾಗಿ ಮೈಲಾರ ಲಿಂಗನನ್ನು ಭಕ್ತರು ಆರಾಧಿಸುತ್ತಾರೆ. ಜಾತ್ಯತೀತವಾಗಿ ಕೊರವಯ್ಯನ ದೀಕ್ಷೆ ಪಡೆಯಲು ಅವಕಾಶವಿದೆ. ಆದ್ರೆ ಕುರುಬರ ಹಾಲು ಮತದ ಕೊರವಯ್ಯರು ಮಾತ್ರ ಕಾಣಿಕ ನುಡಿಯಲು ಅರ್ಹನಾಗಿದ್ದಾನೆ ಎಂಬುವ ಪರಂಪರೆ ಇಲ್ಲಿಂದ ನೂರಾರು ವರ್ಷಗಳಿಂದ ಕೇಳಿಬರುತ್ತಿದೆ. ಎತ್ತರವಾದ ಕೋಲನ್ನು ಏರುವ ಗೊರವಯ್ಯ ಸತ್ತಲೆ ಪರಾಕ್ ಎಂದು ಕೂಗುತ್ತಾರೆ. ಜಾತ್ರೆಯಲ್ಲಿ ಬರುವ ಲಕ್ಷಾಂತರ ಜನರು ಒಂದು ಕ್ಷಣಕ್ಕೆ ಮೌನ ವಹಿಸುತ್ತಾರೆ. ಅಲ್ಲಿ ಲಕ್ಷಾಂತರ ಜನರು ಸೇರಿದ್ದರೂ ಒಂದಿಷ್ಟು ಸದ್ದು ಇರುವುದಿಲ್ಲ. ಕೊರಗಜ್ಜನ ಮಾಹಿತಿ ಇಷ್ಟಿದೆ. ಇನ್ನು ದೇವಸ್ಥಾನದ ಒಳಗಡೆ ಹೊರಟಿದ್ವಿ, ಫುಲ್ ರಶ್ ಇತ್ತು. ಇನ್ನು ಮುಂದೆ ಬಹಳಷ್ಟು ಜನ ಕ್ಯೂ ನಿಂತ್ಕೊಂಡಿದ್ರು. ಇಲ್ಲಿ ನೋಡಿ ಎಲ್ಲಾರು ಕುತ್ಕೊಂಡು ಊಟ ಮಾಡ್ತಾ ಇದ್ರು. ಹಾಗೆ ನೋಡಿ ಬಂಡೆಗಳು ಎಷ್ಟೊಂದು ದೊಡ್ಡದಾಗಿದೆ. ಹಾಗೆ ಇಲ್ಲಿಗೆ ಬಂದ್ರೆ ಇಡೀ ದಿನ ಸಾಲೋದಿಲ್ಲ ಮೈಲಾರ ಲಿಂಗೇಶ್ವರರ ಬಗ್ಗೆ ಹೇಳೋಕೆ. ನಡೀರಿ ಮುಂದೆ ಹೋಗೋಣ. ಇನ್ನು ಎಷ್ಟು ರಶ್ ಇದೆ ನೋಡಿ, ಮುಂದೆ ನಾನು ತೋರಿಸ್ತೀನಿ ನಿಮಗೆ. ನೋಡಿ ಎಷ್ಟೊಂದು ಕ್ಯೂ ನಿಂತಿದ್ದಾರೆ. ಹಾಗೆ ನಿಂತ್ಕೊಂಡಿದ್ವಿ ನಾವು. ಮೆಟ್ಲುಗಳನ್ನ ಹೇರಿ ತುಂಬಾನೇ ಸುಸ್ತಾಗಿತ್ತು. ಕೆಳಗಡೆ ಕುಂತ್ಕೊಂಡಿದ್ವಿ. ನೋಡಿ ಮೇಲ್ಗಡೆಯಿಂದ ಹಿಂಗ್ ಕಾಣುತ್ತೆ, ಕೆಳಗಡೆ ನೋಡಿ ಅಲ್ಲಿ. ಇದೇ ಫಸ್ಟ್ ಟೈಮ್ ನಾನು ಬಂದಿರೋದು ಮೈಲಾಪುರ ಮಲ್ಲಯ್ಯಗೆ. ಮೊದ್ಲೆಲ್ಲ ಈ ಗೇಟು ಅದೆಲ್ಲ ಇರ್ಲಿಲ್ವಂತೆ, ಈಗ ತಾನೇ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ರು ತುಂಬಾ ಜನ. ಮಾರ್ತಾಂಡ ಪುರಾಣದಲ್ಲಿ ಉಲ್ಲೇಖಿಸಿರುವಂತೆ ಹಿಂದೆ ಮೈಲಾರದ ಮುಲ್ಲಾಸುರ ಹಾಗೂ ದೇವರ ಗುಡ್ಡದಲ್ಲಿ ಮಣಿಕಾಸುರ ಎಂಬ ರಾಕ್ಷಸರಿದ್ದರು. ಇವರು ಅಲ್ಲಿನ ಜನರಿಗೆ ತೊಂದರೆ ಕೊಡ್ತಾ ಇದ್ರು. ಅಲ್ಲದೆ ಋಷಿ ಮುನಿಗಳು ಹೋಮ ಹವನ ಮಾಡೋಕೆ ಬಿಡ್ತಿರ್ಲಿಲ್ವಂತೆ, ಎಲ್ಲವನ್ನು ನಾಶಗೊಳಿಸ್ತಿದ್ರಂತೆ. ಹೀಗೆ ತುಂಬಾ ಪುರಾತನ ಕಥೆಗಳಿವೆ ಇಲ್ಲಿ. ನೋಡಿ ನಮ್ಮ ಮಗ ಯಾವ ತರ ಮಾಡ್ತಾ ಇದ್ದಾನೆ ಕುತ್ಕೊಂಡು. ಹಾಗೆ ಇದರಿಂದ ಬೇಸತ್ತ ಎಲ್ಲಾ ಜನರು ಶಿವನ ಮೊರೆ ಹೋಗ್ತಾರಂತೆ. ಆವಾಗ್ಲೇ ನೋಡಿ ಪರಮೇಶ್ವರ ಮೈಲಾರ ಲಿಂಗೇಶ್ವರನಾಗಿ ಜನ್ಮ ತಾಳ್ತಾನಂತೆ. ಇಬ್ಬರನ್ನು ಸಂಹರಿಸಿ ಅವರ ಕರುಳುಗಳನ್ನು ತಲೆಯ ಮೇಲೆ ಪಟಕದಂತೆ ಸುತ್ತಿ ಚರ್ಮವನ್ನು ವಸ್ತ್ರವಾಗಿ ಧರಿಸಿ ಹಲ್ಲುಗಳನ್ನು ಹಾರ ಮಾಡಿಕೊಂಡಿದ್ದರಂತೆ. ಇನ್ನು ಮೈಲಾಪುರದ ಮಲ್ಲಯ್ಯನಿಗೂ ತಿರುಪತಿ ತಿಮ್ಮಪ್ಪನಿಗೂ ನೆಂಟಸ್ತಿಕೆ ಇದೆಯಂತೆ. ನೋಡಿ ಅಂತೂ ನಾವು ಗರ್ಭಗುಡಿಯಲ್ಲಿ ಬಂದ್ವಿ. ನೋಡಿ ಆ ದೇವ್ರು ಯಾವ ತರ ಕಾಣ್ತಾ ಇದಾರೆ. ಇಲ್ಲಿಂದ ನಿಂತ್ಕೊಳ್ಳಕ್ಕೆ ಬಿಡ್ತಾನೆ ಇರ್ಲಿಲ್ಲ, ಬೇಗ ಬೇಗ ಕಳ್ಸಿದ್ರು. ಯಾಕಂದ್ರೆ ತುಂಬಾ ರಶ್ ಇತ್ತು. ನೋಡಿ ಹೊರ್ಗಡೆ ಈ ತರ ಬಾಗ್ಲಿದೆ. ತಿರುಪತಿ ತಿಮ್ಮಪ್ಪನ ಮಗಳನ್ನು ಮೈಲಾರ ಲಿಂಗೇಶ್ವರು ಮದ್ವೆಯಾಗಿದ್ರಂತೆ. ಪ್ರದಕ್ಷಿಣೆಯಾಗಿ ಕೊಡಬೇಕಾಗಿದ್ದ 7 ಕೋಟಿ ಹೊನ್ನಿನ ಸಾಲ ಉಳಿಸಿಕೊಂಡಿದ್ರಂತೆ. ಸಾಲ ತೀರಿಸದಕ್ಕೆ ಮೈಲಾರ ಲಿಂಗೇಶ್ವರನನ್ನು ಭಕ್ತರು 7 ಕೋಟಿ ಎಂದು ಕರೆಯಲಿ ಎಂದು ತಿಮ್ಮಪ್ಪನವರು ಶಾಪ ಕೊಟ್ಟಿದ್ರಂತೆ. ಹಾಗೆ ಈ ಮೈಕಾರ ಮಲ್ಲಯ್ಯನು ತಿರುಪತಿ ತಿಮ್ಮಪ್ಪನಿಗೆ ಗೋವಿಂದ ಗೋವಿಂದ ಎಂದು ಕರೆಯಲಿ ಎಂದು ಶಾಪ ನೀಡಿದ್ರಂತೆ. ಇದಕ್ಕೆ ಪೂರಕ ಎನ್ನುವಂತೆ ಈ 2 ದೇವರಿನ ಒಕ್ಕಲಿಗರು ಪರಸ್ಪರ 2 ದೇವರಿಗೆ ಪೂಜಿಸುವುದಿಲ್ಲ. ಅಂದ್ರೆ ಶಿವನ ಒಕ್ಕಲಿಗರು ತಿಮ್ಮಪ್ಪನನ್ನು ಪೂಜಿಸುವುದಿಲ್ಲ ಹಾಗೂ ತಿಮ್ಮಪ್ಪನ ಒಕ್ಕಲಿಗರು ಮೈಲಾರ ಲಿಂಗೇಶ್ವರರನ್ನು ಪೂಜಿಸುವುದಿಲ್ಲ. ಹಾಗೆ ಮೈಲಾರ ಲಿಂಗೇಶ್ವರನ ಜಾತ್ರೆಗೆ ಕೋಟ್ಯಾಂತರ ಜನರು ಸೇರುತ್ತಾರೆ. ಹೀಗೆ ಕರ್ನಾಟಕದಲ್ಲಿ ಮೈಲಾರ ಲಿಂಗೇಶ್ವರನಾಗಿ, ಮಹಾರಾಷ್ಟ್ರದಲ್ಲಿ ಜಿಜೋರಿಯ ಖಂಡೋಬನಾಗಿ ಹಾಗೂ ಆಂಧ್ರಪ್ರದೇಶದಲ್ಲಿ ಮಲ್ಲಣ್ಣನಾಗಿಯೂ ಪೂಜಿಸಲಾಗುತ್ತಿದೆ. ನಾಮ ಹಲವು ದೇವನೊಬ್ಬ ಎಂಬಂತೆ ದೇವರು ಒಂದೇ ಆಗಿದ್ರೂ ಎಲ್ಲರ ಮನೆ ದೇವ್ರಂತ ಬೇರೆ ಬೇರೆ ದೇವ್ರಗಳ ಹೆಸರಿನಿಂದ ಪೂಜೆನ ಸಲ್ಲಿಸ್ತಿರ್ತಾರೆ.
ಹಾಗೆ ಇಲ್ಲಿಗೆ ಬಂದ್ಮೇಲೆ ನನಗೆ ಮನಸ್ಸು ತುಂಬಾನೇ ಹಗುರ ಆಗಿತ್ತು. ಹಾಗೆ ಇಲ್ಲಿ ಪ್ರತಿನಿತ್ಯ ಅನ್ನದಾಸೋಹ ಇರುತ್ತಂತೆ. ನಾವು ಬಂದು ಅನ್ನ ಸಾಂಬಾರ್ ಮಾಡಿದ್ರು, ತುಂಬಾನೇ ಚೆನ್ನಾಗಿತ್ತು. ನೋಡಿ ಇಲ್ಲಿ ಕೋತಿಗಳು ತುಂಬಾನೇ ಇದಾವೆ, ಫುಲ್ ಕೋತಿಗಳದೇ ಹವಾ ಇಲ್ಲಿ. ಇಲ್ಲಿಂದ ನಮ್ಮಿಂದ ಅವ್ರಿಗೆ ಸಮಸ್ಯೆ, ಯಾಕಂತಂದ್ರೆ ಅವರು ವಾಸವಾಗಿರೋ ಸ್ಥಳಕ್ಕೆ ನಾವು ಭೇಟಿ ನೀಡಿ ಅವ್ರಿಗೆ ತೊಂದರೆ ಕೊಡ್ತಾ ಇದೀವಿ ನಾವು. ಹಾಗೆ ಜೈ ಶ್ರೀರಾಮ್ ಹೇಳ್ತಾ ಊಟನ ಮಾಡ್ತಾ ಕುಳಿತ್ಕೊಂಡ್ವಿ. ಊಟ ಮಾಡ್ತಿದ್ದ ಹಾಗೆ ಏನೇನ್ ತಂದಿದ್ದಾರೆ ಅಂತ ನೋಡ್ತಾ ಇದ್ವು. ಅವೆಲ್ಲ ಬಂದು ಒಂದಕ್ಕೊಂದು ತುಂಬಾನೇ ಜಗಳ ಮಾಡ್ಕೊಂತಾ ಇದ್ವು. ಈಗ ಪ್ರಾಣಿಗಳ ಸಂಖ್ಯೆನೂ ತುಂಬಾ ಕಡಿಮೆ ಆಗಿದೆ, ಎಲ್ಲೋ ಒಂದೊಂದ್ ಕಡೆ ಇದೆ ಅಷ್ಟೇ. ನಾವು ಎಲ್ಲಾದ್ರೂ ಹೋದಾಗ ಪ್ರಾಣಿಗಳಿಗೆ ತೊಂದರೆ ಕೊಡದೆ ನಮ್ಮ ಸೇಫ್ಟಿನ ನೋಡ್ಕೊಂಡು ಬರ್ಬೇಕು. ಹಾಗೆ ಇಲ್ಲಿಂದ ಊಟ ಲೇಟ್ ಆಗಿ ಮಾಡಿ ಬಸ್ ಸ್ಟ್ಯಾಂಡ್ ಹೋಗ್ಬೇಕಾಗಿತ್ತು, ತುಂಬಾನೇ ಲೇಟ್ ಆಗಿತ್ತು. ನೋಡಿ ನಾನು ಒಂದ್ ವಿಡಿಯೋ ಮಾಡ್ತಾ ಇದ್ದೆ, ಟೊಮೊಟೊ ತಿಂತಾ ಇತ್ತು ಕೋತಿ. ನಾನು ಕೈಯಲ್ಲಿ ಹಿಡ್ಕೊಂಡಿದ್ದೆ, ತುಂಬಾ ಹೆದರಿಕೆ ಆಯ್ತು, ಕೈಯಿಂದ ಕಿತ್ಕೊಂತ ಇತ್ತದು. ನಾವೇನು ಮಾಡೋದಿಲ್ಲ ಅಂತ ನಮ್ಗೆ ಗೊತ್ತು, ಆದ್ರೆ ಅವಕ್ಕೆ ತುಂಬಾನೇ ಭಯ ಇರುತ್ತೆ ಒಳಗೊಳಗೆ. ಇನ್ನು ನನ್ನ ಮಗನಂತರೂ ಕೋತಿಗಳ ಜೊತೆ ತುಂಬಾನೇ ತರಲೆ ಮಾಡ್ತಾ ಇದ್ದ. ಹಾಗೆ ನಮ್ಮ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಿಮ್ಮೆಲ್ಲರ ಸಪೋರ್ಟ್ ನಮ್ಮೊಂದಿಗೆ ಇರ್ಲಿ. ಅಂಡ್ ಹೋಗೋ ಸಮಯ ಬಂದೇ ಬಿಡ್ತು, ಇನ್ನು ಬಸ್ ಸ್ಟ್ಯಾಂಡ್ಗೆ ಹೋಗ್ಬೇಕು. ಇಲ್ಲಿಗೆ ಬಂದ್ಮೇಲೆ ಮನೆಗೆ ಹೋಗಕ್ ಮನ್ಸೇ ಬರ್ತಾ ಇರ್ಲಿಲ್ಲ, ಯಾಕಂತಂದ್ರೆ ಆ ತರ ವಾತಾವರಣ ಇತ್ತು ಇಲ್ಲಿ. 200 ಕಿಲೋಮೀಟರ್ ಇರೋದ್ರಿಂದ ಟೈಮೇ ಸಾಕಾಗ್ಲಿಲ್ಲ ನಮ್ಗೆ. ಹೀಗಾಗಿ ಹೋಗೋ ಸಮಯ ಬಂದೇ ಬಿಡ್ತು. ಅಂತೂ ಇಂತೂ ಬಸ್ ಸ್ಟ್ಯಾಂಡ್ ಬಂದ್ವಿ. ನೋಡಿ ಒಂದು ಬಸ್ ಇಲ್ಲ ಇಲ್ಲಿ, ಕಾಯ್ಕೊಂಡ್ ಕೂತ್ಕೊಂಡಿದ್ವಿ. ಅಂಡ್ ಒಂದೇ ಒಂದು ಬಸ್ ಬಂತು ಸಡನ್ ಆಗಿ. ಇನ್ನು ಟಿಕೆಟ್ ದರ ತುಂಬಾನೇ ಹೆಚ್ಚಾಗಿದೆ, ನೋಡ್ಕೊಂಡು ಓಡಾಡಿ. ಫ್ರೀ ಪ್ರಯಾಣ ಮುಗೀತು, ಇನ್ನೇನಿದ್ರು ದುಡ್ಡು ಕೊಟ್ಟೇ ಓಡಾಡ್ಬೇಕು. ಇನ್ನಾದ್ರೂ ಬಸ್ನಲ್ಲಿ ರಶ್ ಆಗೋದು ಕಡಿಮೆ ಆಗುತ್ತೆ. ಅಂಡ್ ಇಲ್ಲಿಂದ ಮುಂದೆ ನಮ್ಗೆ ಬಸ್ ಸಿಗ್ಬೇಕಂತಂದ್ರೆ ತುಂಬಾನೇ ಕಷ್ಟ ಇದೆ. ಹಾಗೆ ಯಾರೆಲ್ಲ ಮಲ್ಲಯ್ಯನ ಭಕ್ತರಿದ್ದೀರಾ ಹೇಳ್ಕೊಟಿ ಅನ್ಬಿಡಿ.